ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಒಂದು ತರಕಾರಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಪೂರಿಗೆ, ಚಪಾತಿಗೆ ಮತ್ತು ಪರೋಟಾಗೆ ಅಂತೂ ತುಂಬಾ ಚೆನ್ನಾಗಿರ್ತದೆ. ಡಿಫ್ರೆಂಟ್ ಗ್ರೇವಿ ಅಂತಲೇ ಹೇಳ್ಬೋದು. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ಇಲ್ಲಿ ಒಂದು ಕಡಾಯಿ ಬಿಸಿಗಿಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು. ಅದ್ರ ಜೊತೆಗೆ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 3 ಈರುಳ್ಳಿನ, ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೆ 3 ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ತರಕಾರಿ ಎಲ್ಲ ಇಟ್ಟಿದ್ದೀನಿ ನೋಡಿರಿ. ಕಾಲಿಫ್ಲವರು, ಕ್ಯಾರೆಟು, ಏನು ಬೇಕಾದರೂ ತರಕಾರಿ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ ಸೇರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ನಿಮ್ಮ ಹತ್ರ. ಇಲ್ಲಿ ನಾನು 3 ಈರುಳ್ಳಿ ಕಟ್ ಮಾಡಿದ್ನಲ್ಲ, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈಗ ನಾನು ತರಕಾರಿ ಬೇಯಿಸೋದಕ್ಕೆ ಸಪ್ರೇಟಾಗಿ ನಾನು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಬಟಾಣಿ 1 ಕಪ್ಪಷ್ಟು, ಕಾಲಿಫ್ಲವರು, ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸ್ ಇದ್ದರೆ ಬೀನ್ಸ್ ಹಾಕೋಬೋದಾಯಿತು. ಬೀನ್ಸ್ ಖಾಲಿ ಆಗಿತ್ತು ನೋಡಿ. ಇಷ್ಟನ್ನು 1 ವಿಸಲ್ ಹಾಕಿ ಉಪ್ಪು ಹಾಕ್ಬಿಟ್ಟು ಬರೀ ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊತಾ ಇದ್ದೀನಿ. 1 ವಿಸಲ್ ಅಷ್ಟೇ ಸಪ್ರೇಟಾಗಿ. ಈಗ ನಾನು ಈರುಳ್ಳಿ ಫ್ರೈ ಮಾಡಿದ್ನಲ್ಲ, ಅದ್ರ ಜೊತೆಗೆ ನಾನು 1 ಅವರ್ ಮುಂಚೆನೇ ಇದು ಗೋಡಂಬಿನ ನೆನೆಸಿಟ್ಟಿದೆ, ಅದನ್ನು ಸೇರಿಸಿದ್ದೀನಿ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ. ಇಷ್ಟೇ ಗ್ರೈಂಡ್ ಮಾಡ್ಕೊಳ್ಳೋದು. ಇದು ಬೇರೆ ತೆಂಗಿನಕಾಯಿ ಏನು ಬೇಕಾಗಿರೋದಿಲ್ಲ. ನೋಡಿ, ಈ ಥರ ಒಂದು ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ. ಖಾರಕ್ಕೆ ನಾನು ಇಲ್ಲಿ ಒಂದು 6-7 ಹಸಿಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ರುಬ್ಕೊಂಡು ಬರ್ತೀನಿ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ಜೀರಿಗೆ ಹಾಕಿ ನಾನು ತರ್ತರಿಯಾಗಿ ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿದ್ದೆ ಖಾರಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ನಾನು ಈರುಳ್ಳಿ ಪೇಸ್ಟ್ ಮಾಡಿದ್ನಲ್ಲ, ಈರುಳ್ಳಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ 4 ಐಟಮ್ ಇಷ್ಟು ಹಾಕಿರೋದು. ಅದನ್ನು ಹಾಕಿ ಆಯಿಲ್ಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು. ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಅಂತೂ ತಿನ್ನೋಕ್ಕಾಗೋದಿಲ್ಲ, ಮುದ್ದೆಗೆ ಮಾಡಬೇಡಿ. ಮುದ್ದೆಗೇನು ಅಷ್ಟು ಬರೋದಿಲ್ಲ ಇದು. ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ. ನಾನು ಇವಾಗ ಮಿಕ್ಸಿನೂ ಸ್ವಲ್ಪ ನೀರಿಗೆ ಹಾಕಿ ತೊಳೆದು ಹಾಕಿದ್ದೀನಿ. ಅದೇ ಮಿಕ್ಸಿಗೆ ಒಂದು 3 ಟೊಮೊಟೊನ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೋದು. ಜನಕ್ಕೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು. ನಾನು ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿರೋದು. ನಾನು ಇಲ್ಲಿ 1 ಕ್ಯಾಪ್ಸಿಕಮ್ಮ ಒಂದು 4 ಭಾಗ ಮಾಡಿ ಇದನ್ನ ಹಾಕಿದ್ದೀನಿ. ನೋಡಿ, 1 ಈರುಳ್ಳಿ, ಒಂದೇ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಅಷ್ಟೇ 3 ಸೇರಿಸ್ತಾ ಇರೋದು. ಇವಾಗ ತರಕಾರಿ 1 ವಿಸಲ್ ಆಯಿತು, ನಾನು ಆಫ್ ಮಾಡಿದ್ದೀನಿ ನೋಡಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಸ್ವಲ್ಪ ಖಾರದ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಇದು ಕ್ಯಾಪ್ಸಿಕಮ್ಮು ಕುಕ್ಕರ್ಗೆ ಹಾಕಬೇಡಿ. ಈ ಖಾರದಲ್ಲೇ ಬೆಂದೋಗುತ್ತೆ, ಬೇಗ ಬೆಂದೋಗುತ್ತೆ. ಇವಾಗ ಈ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಬೇಕು. ಯಾಕೆಂದರೆ ನಾವು ತರಕಾರಿಗೆ ಆಲ್ರೆಡಿ ನಾವು ಉಪ್ಪು ಸೇರಿಸಿದ್ದೀವಿ. ಈಗ ಸ್ವಲ್ಪ ಒಂದು 5 ನಿಮಿಷ ಕುದಿ ಆದಮೇಲೆ ನಾವು ತರಕಾರಿ 1 ವಿಸಲ್ ಬೇಯಿಸಿದ್ವಲ್ಲ, ಅದನ್ನು ಇದ್ರ ಖಾರದೊಳಗಡೆ ಸೇರಿಸ್ತಾ ಇದ್ದೀನಿ. ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯೋದು ಬಿಡವ. ಯಾಕೆಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಬೇಕಲ್ಲ ತರಕಾರಿಗೆ, ಅದಕ್ಕೆ ಒಂದು ಸಲ ಮಿಕ್ಸ್ ಮಾಡಿಬಿಡೋದ. ಇವಾಗ ಇದಕ್ಕೆ ಎವರೆಸ್ಟ್ ಇದು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೆಥಿ ಅಷ್ಟೇ, ಬೇರೆ ಏನಿಲ್ಲ. ತುಂಬ ಈಸಿಯಿಂದ ಮಾಡ್ಕೋಬೋದು. ಏನು ಟೇಸ್ಟ್ ಇತ್ತು ಗೊತ್ತೋ, ತುಂಬಾ ಚೆನ್ನಾಗಿತ್ತು. ಇದನ್ನ 2ನೇ ಸಲ ನನಗೆ ಮಾಡಿಸ್ತಾ ಇರೋದು. ತುಂಬ ರುಚಿ ಇತ್ತು. ಸಾರು ಥರ ಮಾಡ್ಕೋಬಾರ್ದು, ಈ ಥರ ಮಾಡ್ಕೋಬೇಕು. ಇದು ಫ್ರೆಶ್ ಕ್ರೀಮ್ ಅಂತ ನಿಮಗೆ ಏನಾದರೂ ಬೇರೆ ಕಡೆ ಒಬ್ಬೊಬ್ರಿಗೆ ಸಿಗುತ್ತೆ ಫ್ರೆಶ್ ಕ್ರೀಮು, ಒಬ್ಬೊಬ್ರಿಗೆ ಸಿಗೋದಿಲ್ಲ. ನಿಮಗೆ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲ, ಫ್ರೆಶ್ ಕ್ರೀಮು ಹಾಕಿದ್ರೆ ಟೇಸ್ಟ್ ಬರುತ್ತೆ. ಫ್ರೆಶ್ ಕ್ರೀಮ್ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ. ಆದರೆ ನಮಗೆ ಫ್ರೆಶ್ ಕ್ರೀಮೇ ಬೇಕು ಅಂತ ಏನಾರು ಇದ್ದರೆ, ನಿಮ್ಗೆ ಸಿಗಲಿಲ್ಲ ಅಂದರೆ ನೀವು ಹಾಲಿನ ಕೆನೆ ಇರುತ್ತಲ್ಲ, ಹಾಲೊಂದು ಕೆನೆ ಇರ್ತದಲ್ಲ, ಅದನ್ನು ಬೇಕಾದ್ರೆ ಮಿಕ್ಸಿಗೆ ಹಾಕೋಬಿಟ್ಟು ಸ್ವಲ್ಪ ಹಾಲಿನ ಕೆನೆನ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡಿ ಹಾಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರ್ತದೆ. ಅದರಲ್ಲೇ ಇದು ಫ್ರೆಶ್ ಕ್ರೀಮ್ ಮಾಡೋದು ಹಾಲಲ್ಲೇ. ನೋಡಿ, ಹಾಲಂತ ಸ್ವಲ್ಪ ಅದನ್ನು ಫ್ರೆಶ್ ಕ್ರೀಮ್ ಹಾಕಿದ ತಕ್ಷಣ ಏನು ಟೇಸ್ಟ್ ಇರುತ್ತೆ ಗೊತ್ತೋ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.